ಕಲ್ಪನಾ ಇರಲಿ ಮಗ. ನಿನ್ನಿನ ದಿವಸದಿಂದ ಹೇ ಮರಿ ಯಾವ ಮಲ್ಲಮ್ಮಳ ಜನನ ಆಯ್ತು. ಇಡೀ ಅವತ್ತಿನ ದಿನಮಾನದ ಬೆಳಗ್ಗೆಂದ ಏನು ಇಡೀ ನಾಡಿನ ಜನತೆಯೆಲ್ಲ ಆ ಮಗುವಿಗೆ ನಾಮಕರಣ ಅಂತಕ್ಕಂಥ ಮಾಡಿದ್ರು. ಹುಟ್ಟಿದ 11 ದಿವಸಕ್ಕೆ ನಾಮಕರಣ ಅಂತಕ್ಕಂಥ ಮಾಡಿದರು. ನಾವು ನೀವು ಎಲ್ಲ ಹೆಂಗೆ ಮಾತುಗಳನ್ನು ಕೊಟ್ಟು ಬಂದಿವಲ್ಲ ಭಗವಂತನಿಗೆ, ಮಲ್ಲಮ್ಮನು ಕೂಡ ಆ ಮಾತುಗಳನ್ನು ಭಗವಂತನಿಗೆ ಅಂತ ಕೊಟ್ಟು ಬಂದಿಲ್ಲ. ಆಶ್ಚರ್ಯದ ಮಾತು ಹೇಳ್ತೇನೆ ನಿಮಗ. ಮಲ್ಲಮ್ಮ ಯಾವಾಗಿಂದ ತಾಯಿ ಗರ್ಭದಿಂದ ಭೂಮಿಗೆ ಬೀಳ್ತಾಳೋ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಿಕೊಂಡ ಆಟ ಆಡ್ತಾಳ. ಏನ್ರಿ, ಎರಡೂ ಕೈಗಳನ್ನು ತನ್ನ ಮುಷ್ಟಿ ಒಳಗಿಟ್ಟುಕೊಂಡು ಆಟ ಆಡ್ತಾಳ. ಕಾಲಿನಿಂದ ತೊಟ್ಟಿಲವನ್ನು ಒದಿತಾಳೆ. ನೋಡಿ, ನೀವು ನಿಮ್ಮ ಮಕ್ಕಳು ಕೂಡ ಒದಿತಾವ, ನಿಮ್ಮ ಮಕ್ಕಳು ಕೂಡ ಮುಷ್ಟಿ ಮಾಡ್ಕೊಂಡು ಆಡ್ತಾವ. ಆದರೆ ಅದರ ಪರಿಕಲ್ಪನೆ ನಮಗೆಂದ ನಮಗಿರಂಗಿಲ್ಲ. ಯಾಕೆ ಮಕ್ಕಳಿಂದ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಡ್ತಾವ ಹತ್ತುಕೊಂಡ ಕೇಳಿದ್ರೆ, ಕಾಮ ಕ್ರೋಧಾದಿಗಳನ್ನು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಬುದ್ಧಿ, ಚಿತ್ತು, ಮನಸ್ಸು, ಅಹಂಕಾರ ಅನ್ನುವಂಥವೇನದವಲ್ಲ ಇವೆಲ್ಲ ತನ್ನ ಮುಷ್ಟಿ ಒಳಗೆ ಇಟ್ಕೊಂಡ ಆಟ ಆಡ್ತಿರ್ತದತ್ತ ಮಗ. ಯಾಕೆ ಭಗವಂತನಿಗೆ ಮಾತು ಕೊಟ್ಟು ಬಂದದಲ್ಲ, ನಾನು ಈ ಇಂದ್ರಿಯಗಳನ್ನು ನಾನು ಕುಲ್ಲ ಬಿಟ್ಟನೆ ಎತ್ತಿಕೊಂಡ್ರ ಪರಮಾತ್ಮನಿಗೆ ಕೊಟ್ಟಿರ್ತಕ್ಕಂಥ ವಚನವನ್ನು ತಪ್ಪುತ್ತೀನಿಲ್ಲ ಹತ್ತಿಕೊಂಡು ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡ ಆಟಗಳನ್ನು ಆಡ್ತದೆ. ಯಾಕ ಭಗವಂತನಿಗೆ ಮಾತು ಕೊಟ್ಟಿನಿ, ನಿನ್ನ ಧ್ಯಾನವನ್ನೇ ಮಾಡ್ತೀನಿ, ನಿನ್ನ ಆರಾಧನೆಯನ್ನು ಮಾಡ್ತೀನಿ. ಈ ಹೊನ್ನು ಹೆಣ್ಣು ಮಣ್ಣಿಗಾಗಿ ಅಂತ ಬಡಿದಾಡಂಗಿಲ್ಲ, ಏನ್ರಿ ವಿಷಯಾದಿಗಳಿಗಾಗಿ ನಾನು ಬಡಿದಾಡಂಗಿಲ್ಲ. ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಟುಕೊಂಡ ಮಕ್ಕಳನ್ನ ಆಟ ಆಡ್ತಾವೆ. ಹಿಂದ ಅಕ್ಕ ಮಹಾದೇವಿ ಉಡುತಡಿ ಅನ್ನತಕ್ಕಂಥವನು ಬಿಟ್ಟು ಕಲ್ಯಾಣಕ್ಕೆ ಅಂತ ಬರುವಂಥ ಪ್ರಸಂಗದ ಒಳಗ ಏನ್ರಿ ಒಂದು ಮಾತನ್ನೇ ಹೇಳ್ತಾಳೆ. ಯಾರಿಗೆ? ಮನುಷ್ಯರಿಗಂದ ಹೇಳಂಗಿಲ್ಲ, ತನ್ನ ಶರೀರದ ಒಳಗಿರ್ತಕ್ಕಂಥ ತನ್ನ ಇಂದ್ರಿಯಗಳಿಗಂದ ಹೇಳ್ತಾಳೆ. ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಮದಮತ್ಸರ ನಿಲ್ಲು. ಯಾಕೆ ನಿಲ್ಲಬೇಕಾಗ್ಯದ ಹತ್ತಿಕೊಂಡ್ರ ನಾನು ಚೆನ್ನ ಮಲ್ಲಿಕಾರ್ಜುನನ್ನ ಕಾಣಬೇಕಾಗ್ಯದ. ನೀವು ನನಗಿಂದ ಕಾಡದ್ರಿ ಎತ್ತಿಕೊಂಡ್ರ ನನಗೆ ಚೆನ್ನ ಮಲ್ಲಿಕಾರ್ಜುನ ದರ್ಶನ ನನಗೆ ಆಗಂಗಿಲ್ಲ. ಯಾಕ? ಇದ್ರ ಕಡೆ ಮನಸ್ಸು ಕುಂತಿರ್ತದಲ್ರಿ. ಕಾಮದ ಕಡೆ ಮನಸ್ಸ, ಕ್ರೋಧದ ಕಡೆ ಮನಸ್ಸ. ಈ ಸಕಲ ಇಂದ್ರಿಯಗಳಿಗೆ ಅಧ್ಯಕ್ಷ ಯಾರು ಒತ್ತುಕೊಂಡದ ಕೇಳಿದ್ರ ಹೆಂಗ ಈ ಲಕ್ಷ್ಮೀ ಗುಡಿದಿಂದ ಈ ಜಾತ್ರಾ ಮಹೋತ್ಸವದ ಅಧ್ಯಕ್ಷರು ಯಾರು ಒತ್ತುಕೊಂಡ್ರ ಹಿಂಗೆ ಸರ್ ಹೆಸರು ಹೇಳಿದ್ರಲ್ಲ, ನಮ್ಮ ಶರೀರದ ಒಳಗಿರ್ತಕ್ಕಂಥ ಸಮಸ್ತ ಇಂದ್ರಿಯಗಳಿಗೆ ಅಧ್ಯಕ್ಷ ಯಾರು ಒತ್ತುಕೊಂಡು ಕೇಳಿದ್ರೆ ನಮ್ಮ ಒಳಗಿರ್ತಕ್ಕಂಥ ಮನಸ್ಸು ಅನ್ನತಕ್ಕಂಥದ್ದು. ನಮ್ಮ ಶರೀರದ ಒಳಗಿರ್ತಕ್ಕಂಥ ಸಕಲ ಇಂದ್ರಿಯಗಳಿಗೆ ಅಧ್ಯಕ್ಷ ಯಾರು? ಮನಸ್ಸು ಅನ್ನತಕ್ಕಂಥ ಕಾಮ. ಏನ್ರಿ, ಮನಸ್ಸನ್ನು ಅದು ನೋಡತ್ತುಕೊಂಡ್ರೆ ಕಾಮ ಬಯಸ್ತದೆ. ಏನ್ರಿ, ಮನಸ್ಸ ಕ್ರೋಧವನ್ನ ಅದಕ್ಕೆ ಪ್ರಚೋದನೆ ಕೊಟ್ಟಾಗ ಮಾತ್ರ ಕ್ರೋಧ ಅಂತಕ್ಕಂಥ ಬರ್ತದೆ. ಏನ್ರಿ, ಕಣ್ಣಿಗೆ ಅದನ್ನು ನೋಡತ್ತುಕೊಂಡ ಮನಸ್ಸಿಗೆ ಅಂತ ಹೇಳಿದಾಗ ಮಾತ್ರ ಅದನ್ನು ನೋಡ್ತದೆ. ಅದು ಯಾವ ದೃಷ್ಟಿಯಿಂದ? ಒಳಗೆ ಕೂತ್ಕೊಂಡಿರ್ತಕ್ಕಂಥ ಮನಸ್ಸಿಂದ ಹೇಳಬೇಕು. ನೋಡು, ಅಲ್ಲೊಂದು ಹೆಣ್ಣು ಹೊಂಟದೆ, ಅದನ್ನು ತಾಯಿ ದೃಷ್ಟಿಯೊಳಗೆ ಅದು ನೋಡು, ಅದನ್ನು ತಂಗಿ ದೃಷ್ಟಿಯೊಳಗೆ ಅದು ನೋಡು, ಆಕೆನ ಅಕ್ಕನ ದೃಷ್ಟಿಯೊಳಗೆ ಅದು ನೋಡು, ಮಗಳ ದೃಷ್ಟಿಯೊಳಗೆ ನೋಡು ಅನ್ನುವಂಥದ್ದನ್ನು ಒಳಗೆ ಕೂತ್ಕೊಂಡಿರ್ತಕ್ಕಂಥ ಮನಸ್ಸ ಅದು ಯಾವ ರೀತಿಯಾಗಂದ ಹೇಳ್ತದಲ್ಲ ಆ ರೀತಿಯಾಗಂದ ಕಣ್ಣು ಕೆಲಸ ಮಾಡ್ತದೆ. ನೋಡುವಂಥ ಕಣ್ಣಿಗೆ ಕೆಟ್ಟದಿನಿಂದ ಕಣ್ಣಿಗೆಂದ ಕೊಟ್ರ ಆದ್ರೆ ಅದು ಮನಸ್ಸ ತಪ್ಪು ದಾರಿಗೆಂದ ಎಳೀತ. ಸರ್ವದಕ್ಕೂ ಕೂಡ ಮನಸ್ಸೇ ಕಾರಣ. ಅಂತ ಮನಸ್ಸನ್ನು ನಮ್ಮ ಬಂಧನದ ಒಳಗೆ ಇಟ್ಕೋಬೇಕಾಗಿತ್ತು ಅಂತಕೊಂಡ್ರೆ ಹೆಂಗ? ಇವತ್ತು ನೀವೆಲ್ಲ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಂಡು ಗಂಡನ ಮನೆಗೆಂದ ಹೊಂಟಿರ್ತೀರಿ, ಹೋಗಿರ್ತಿರಲ್ರಿ, ಹೋಗು ಮುಂದೆ ನಿಮ್ಮ ಮನೆಯಾಗಂದ ಏನಂತ ಬುದ್ಧಿ ಹೇಳ್ತಾರ್ರಿ? ನಿಮ್ಮ ತಾಯಿ ಏನಂತ ಹೇಳ್ತಾಳೆ? ತಂಗಿ ಹೋದ ಕುಳ್ಳನ ಗಂಡನ ಸೇವೆ ಮಾಡಿ, ಅತ್ತಿ ಮಾವಂದ್ರ ಸೇವೆ ಮಾಡಿ, ನಾದಿಂದೇರಿ ಸೇವೆ ಮಾಡಿ, ಮೈದಿಂದೇರಿ ಸೇವೆ ಮಾಡಿ, ನೀವೆಲ್ಲ ಹೆಂಗಿರ್ಬೇಕು ಹೇಳ್ತಾರಿಲ್ಲ. ನಿಮ್ಮ ಕಡೆ ಹಿಂಗೆ ಹೇಳಂಗಿಲ್ಲ. ನಮ್ಮ ಮೊದಲು ಹಾದ್ಕೊಂಡು ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೊ ಏನ್ರಿ. ಅತ್ತಿ ಜುಟ್ಟ ನಿನ್ನ ಕೈಯಾಗಿ ಹಿಡ್ಕೊಂಡು ಎತ್ತಂದ್ರೆ ನಿನ್ನ ಗಂಡ ನೀ ಹೇಳಿದ್ದು ಕೇಳ್ತಾನ, ನಿಮ್ಮ ಮಾವು ನೀ ಹೇಳಿದ್ದು ಕೇಳ್ತಾನ, ಮೈದಿಂದೇರು ನೀ ಹೇಳಿದ್ದು ಕೇಳ್ತಾರ, ನಾದಿಂದೇರು ನೀ ಹೇಳಿದ್ದು ಕೇಳ್ತಾರ. ಯಾಕೆ? ಆ ಮನೆಗೆ ಅಧ್ಯಕ್ಷ ಯಾರು ಒತ್ತಂದ್ರೆ ಅವ್ರ ಮನೆ ಅತ್ತಿನೇ. ಅತ್ತಿ ನಿನ್ನವಳಾದ್ಲು ಹೊತ್ತುಕೊಂಡ ಇಡೀ ಮನೆಯೇ ನಿಂದ ತಿಳ್ಕೊಬೇಕು ನೋಡ್ರಿ. ಹೆಂಗ ಅತ್ತಿ ನಿನ್ನವಳಾದ್ಲು ಹೊತ್ತುಕೊಂಡ್ರೆ ಇಡೀ ಮನೆತನವೇ ನಿಂದು ಹೊತ್ತುಕೊಂಡ್ರೆ ಹೆಂಗೆ ಹಾಕದೋ ಹಂಗೆ ನಮ್ಮ ಶರೀರದ ಒಳಗಿರ್ತಕ್ಕಂಥ ಮನಸ್ಸು ನಮ್ಮ ಮುಷ್ಟಿ ಒಳಗಿತ್ತು ಹೊತ್ತುಕೊಂಡ್ರೆ ಏನ್ರಿ ಸಕಲ ಇಂದ್ರಿಯಗಳೆಲ್ಲವೂ ಕೂಡ ನಾವು ಹೇಳ್ದಂಗೆ ಅಂತ ಕೇಳ್ತೇವೆ ಹೊರತಾಗಿ ಮನಸ್ಸಿಗೆ ನಾವು ಹರಿಬಿಟ್ಟು ಎತ್ತಿಕೊಂಡ್ರೆ ಯಾವ ಇಂದ್ರಿಯಗಳು ಕೂಡ ನಮ್ಮ ಮಾತು ಕೇಳಂಗಿಲ್ಲ. ಮನಸ್ಸು ಸ್ವಾಧೀನದೊಳಗೆ ಇರಬೇಕು, ಮನಸ್ಸು ತನ್ನ ಹತೋಟಿ ಒಳಗೆ ಇರಬೇಕು. ಅದಕ್ಕಾಗಿಯೇ ಮಲ್ಲಮ್ಮ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಆಟ ಆಡ್ತಾಳೆ.
ಯಾವ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಲ್ಲ ನನ್ನ ಮುಷ್ಟಿ ಒಳಗೆ ಇರಬೇಕು. ಯಾಕ? ನಾನು ಮಲ್ಲಯ್ಯನನ್ನು ಕಾಣಬೇಕು. ಭಗವಂತನಿಗೆ ಮಾತು ಕೊಟ್ಟು ಬಂದೀನಿ, ವಚನವನ್ನು ಕೊಟ್ಟು ಬಂದೀನಿ. ನಾನು ಈ ಇಂದ್ರಿಯಗಳಿಗೆ ಅಂತ ಬಡದಾಡಿ ಸಾಯಿದಾನೆ, ಭಗವಂತನಿಗಾಗಿ ಅಂತ ಪ್ರಾಣವನ್ನು ಕೊಡ್ತೀನಿ ಎತ್ತಿಕೊಂಡು ಯಾವಾಗಿಂದ ಅಲ್ಲಿ ತಾಯಿ ಗರ್ಭದ ಇದ್ದಾಗ ಮಾತು ಕೊಟ್ಟಿದ್ಲಲ್ಲ, ಆ ಮಾತನ್ನು ಪರಿಪಾಲನೆ ಮಾಡೋಕ್ಕೆ ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡಿಕೊಂಡು ಆಟ ಆಡ್ತಾ ಬದುಕಿನೊಳಗ ಮಲ್ಲಮ್ಮ ತಾನು ಏನು ಭಗವಂತನಿಗೆ ಅಂದ ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮನಿಗೆ ಅಂದ ಏನು ಮಾತು ಕೊಟ್ಟು ಬಂದಾಳಲ್ಲ, ಆ ಮಾತಿನಂತೆ ಮಲ್ಲಮ್ಮ ನಡೀಲಿಕ್ಕತ್ಯಾಳ. ಯಾಕ? ತನ್ನ ಎರಡೂ ಕೈಗಳನ್ನು ಮುಷ್ಟಿ ಮಾಡ್ಕೊಂಡಂದು ಆಟ ಆಡಕತ್ಯಾಳ. ಭಗವಂತ ನಾನು ಮುಷ್ಟಿ ಬಿಚ್ಚಿ ಅಂದ್ರೆ ಬಿಟ್ಟನೆ ಎತ್ತಿಕೊಂಡಂದ್ರೆ ನಿನ್ನ ಧ್ಯಾನ ಮಾಡೋಕ್ಕಾಗಂಗಿಲ್ಲ, ನಿನ್ನ ಆರಾಧನೆ ಮಾಡೋಕ್ಕಾಗಂಗಿಲ್ಲ, ನಿನ್ನ ನಾಮಸ್ಮರಣೆ ಮಾಡೋಕ್ಕಾಗಂಗಿಲ್ಲ. ಇದು ಎಲ್ಲವನ್ನು ಕೂಡ ತಾಯಿ ಗರ್ಭದಿಂದ ಭೂಮಿಗೆ ಬಂದಿರತಕ್ಕಂಥ ಮಲ್ಲಮ್ಮ ತನ್ನ ಎರಡೂ ಕೈಗಳ ಮುಷ್ಟಿ ಮಾಡಿ ಯಾವ ತನ್ನ ಸಕಲ ಇಂದ್ರಿಯಗಳನ್ನು ತನ್ನ ಮುಷ್ಟಿ ಒಳಗೆ ಇಟ್ಕೊಂಡಿಲ್ಲತ್ತ. ಮಕ್ಕಳು ಇನ್ನೊಂದು ಆಟ ಆಡ್ತವೆ ನೋಡಬೇಕು. ಹುಟ್ಟಿನಿಂದ ಏನ್ರಿ ನಡಿಲಿಕ್ಕೆ ಬರುವವರೆಗೂ ಕೂಡ ಒಂದು ಆಟ ಆಡ್ತವೆ. ಯಾವುದಾಟ? ನೀವು ತೊಟ್ಟಲ್ದಾಗ ಮನಗಸ್ರಿ, ಕೆಳಗೆ ಮನಗಸ್ರಿ, ಕಾಲಿನಿಂದ ಒಂದು ಸವನ ತೊಟ್ಟಿಲ್ಲವನ್ನು ಒದಿತಿರ್ತಾವೆ. ನೀವು ನೋಡಿರ್ಬೇಕು ನೀವೆಲ್ಲ ಮಕ್ಕಳು ಕಾಲಿನಿಂದ ತೊಟ್ಟಿಲ್ಲವನ್ನು ಒದಿತಾವೆ. ನೀವು ನೆಲಕ್ಕೆ ಮನಗಸಿದ್ರಿ ಎತ್ತಿಕೊಂಡ್ರೆ ಕಾಲ ರಪರಪ ನೆಲಕ್ಕೆ ಅಂದ ಬಡಿತಾವ, ಕಾಲಿಗೆ ಅಂದ ನೋವಾಗಂಗಿಲ್ಲ ಅವಕ್ಕ. ಯಾಕ? ಅವು ಒದಿತಕ್ಕಂಥದ್ದು ತೊಟ್ಟಲಕ್ಕೂ ಅಲ್ಲ, ಅವು ಒದಿತಕ್ಕಂಥದ್ದು ನೆಲಕ್ಕೂ ಕೂಡ ಅಲ್ಲ. ಹಾಗಾದ್ರೆ ಯಾಕೆ ಅವಕ್ಕೆ ನೋವು ಆಗಂಗಿಲ್ಲ ಎತ್ತಿಕೊಂಡದ ಕೇಳಿದ್ರೆ ಆ ಮಗುವಿನ ಶರೀರದ ಒಳಗೆ ಮಾಯ ಪ್ರವೇಶ ಮಾಡ್ಬೇಕಂತಂದು ವಿಚಾರ ಮಾಡ್ತಿರ್ತದತ್ತೆ. ಆ ಮಗುವಿಗೆ ಮಾತ್ರ ಕಾಣ್ತದತ್ತೆ ಮಾಯ, ಅದ್ರ ಕಣ್ಣಿಗೆ ಮಾತ್ರ ಕಾಣ್ತದೆ. ಏನಂತ? ಆ ಮಾಯೆ ಈ ಮಗುವಿನ ಶರೀರದ ಒಳಗಿಂದ ಪ್ರವೇಶ ಮಾಡಬೇಕಾಗಿತ್ತು ಅಂತಂದ್ರೆ ಕಾಲಿನಿಂದ ಮಕ್ಕಳು ಒದಿತಿರ್ತಾವಲ್ಲ, ಅಯ್ಯೋ ನಾ ಪರಮಾತ್ಮನಿಗೆ ಮಾತು ಕೊಟ್ಟು ಬಂದೀನಿ, ಅವನು ಧ್ಯಾನ ಮಾಡ್ತೀನಿ, ಅವನ ಆರಾಧನೆ ಮಾಡ್ತೇನೆ, ಅದಕ್ಕೆ ನೀನು ನನ್ನ ಶರೀರದ ಒಳಗಿಂದ ಪ್ರವೇಶ ಮಾಡಬೇಡ ತಗೊಂಡ ಕಾಲಿನಿಂದ ಮಾಯೆಯನ್ನು ಒದಿತಾವತ್ತ. ನೋಡು, ಮಾಯೆಯನ್ನ ಕಾಲಿನಿಂದ ಒದಿತವೆ. ಸುಮ್ಮನೆ ನಿಮಗೊಂದು ಕಲ್ಪನಾ ಕೊಡ್ತೀನಿ ಅಂದ್ರೆ ಲೌಕಿಕದ ಜೀವನದ ಒಳಗೆ ನನ್ನ ಮಗನ ಶರೀರದ ಒಳಗೆ ಮಾಯೆ ಯಾವಾಗ ಪ್ರವೇಶ ಮಾಡ್ಯದತ್ತ ಅನ್ನೋದನ್ನು ಒಬ್ಬ ತಾಯಿಗೆ ಗೊತ್ತಾಗದೆ ಹೊರತಾಗಿ ಬೇರೆ ಯಾರಿಗೂ ಕೂಡ ಗೊತ್ತಾಗಲ್ಲ. ನನ್ನ ಮಗನ ಶರೀರದ ಒಳಗಿಂದ ಮಾಯ ಪ್ರವೇಶ ಮಾಡ್ತು ಅಂತ ಅನ್ನೋದನ್ನು ಒಬ್ಬ ತಾಯಿಗೆ ಗೊತ್ತಾಗದೆ. ಹಾಗಾದ್ರೆ ಯಾವಾಗಿಂದ ಮಾಯ ಪ್ರವೇಶ ಆಯ್ತು ಅಂತ ಅನ್ನೋದು ಯಾವಾಗಿಂದ ಗೊತ್ತಾಗದ ಹತ್ತುಕೊಂಡದ ಕೇಳಿದ್ರೆ ನಿಮಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಒಂದು ಎದಿ ಹಾಲನ್ನ ಮಗು ಕುಡಿತಿರ್ತಾವ ಏನ್ರಿ, ಒಂದು ಎದಿ ಹಾಲ ಮಗು ಕುಡಿತಿರ್ತಾವ. ಯಾವಾಗಿಂದ ಮಗು ಅಂತಕ್ಕಂಥ ಎದಿ ಹಾಲು ಕುಡಿತಿರ್ತದ, ಮತ್ತು ಮಾಯ ಪ್ರವೇಶ ಆಯ್ತಲ್ಲ, ಮಾಯ ಪ್ರವೇಶ ಆದ ಬಳಿಕ ಬರೀ ಒಂದು ಎದೆಯಿಂದ ಹಾಲು ಕುಡಿಯಂಗಿಲ್ಲ, ಇನ್ನೊಂದು ಏನು ಕೆಲಸ ಮಾಡ್ತಾ ತಗೊಂಡು ಕೇಳಿದ್ರೆ ಒಂದು ಎದೆ ಹಾಲಿಂದ ಕುಡಿತಿರ್ತದ, ಇನ್ನೊಂದು ಎದೆಗಿಂದ ಕೈ ಹಿಡಿದಿರ್ತದ. ನೋಡ್ರಿ ನೀವು ತಾಯಂದ್ರಿಗಿಂದ ಗೊತ್ತಾಕ, ಅವಾಗಿಂದ ಗೊತ್ತಾಗಬೇಕು ಮಗುವಿನ ಮನಸ್ಸಿನೊಳಗೆ ಮಾಯ ಅನ್ನತಕ್ಕಂಥ ಹುಡ್ತು ತನ್ನಕ. ಯಾಕ? ಆ ಎದೆ ಹಾಲು ಕುಡಿದು ನಂದು ಹೊತ್ತುಕೊಂಡು ಬರ್ತಲ್ಲ, ನಾನು ಅನ್ನೋದೇ ಮಾಯೆ, ನಂದು ಅನ್ನೋದೇ ಮಾಯೆ. ಮಾಯೆ ಅಂದ್ರೇನು? ಹೆಣ್ಣು ಮಾಯಿ ಅಲ್ಲ, ಎಂತೀವಿ ಹೊನ್ನು ಮಾಯಿ ಅಲ್ಲ, ಮಣ್ಣು ಮಾಯಿ ಅಲ್ಲ, ಮನದ ಮುಂದಣದ ಆಸೆಯ ಮಾಯೆ. ಸೊಲಾಪುರ ಸಿದ್ದರಾಮೇಶ್ವರ ಅಂತ ಹೇಳ್ತಾರೆ, ಮನದ ಮುಂದಣದ ಆಸೆಯ ಮಾಯೆ ಎತ್ತಿಕೊಂಡದು. ನಾವೆಲ್ಲ ಹೆಣ್ಣಿನನ್ನೇ ಮಾಯ ಎತ್ತುಕೊಂಡು ನಾವು ತಿಳ್ಕೊಂಡಿವಿ, ಹೊನ್ನಿನನ್ನ ಮಾಯ ಎತ್ತುಕೊಂಡು ತಿಳ್ಕೊಂಡಿವಿ, ಮಣ್ಣಿನನ್ನ ಮಾಯ ತಿಳ್ಕೊಂಡಿವಿ. ಸೊನ್ನಲಿಗೆ ಸಿದ್ದರಾಮಶಿವಗಳಂತ ಹೇಳ್ತಾರೆ, ಹೆಣ್ಣು ಮಾಯಿ ಅಲ್ಲ, ಮಣ್ಣು ಮಾಯಿ ಅಲ್ಲ, ಏನಂತೀವಿ ಹೊನ್ನು ಕುಣದ ಮಾಯಿ ಅಲ್ಲ. ಹಾಗಾದ್ರೆ ಯಾವದ ಮಾಯ ಎತ್ತುಕೊಂಡದ ಕೇಳಿದ್ರೆ ಮನದ ಮುಂದಣದ ಆಸೆಯೇ ಮಾಯತ್ತು ಏನ್ರಿ. ಯಾವದ ಮಾಯೆ? ನಾನು ನಂದು ನನ್ನಿಂದಲೇ, ನನ್ನ ಬಿಟ್ಟಿರಂದ ಯಾರೂ ಇಲ್ಲ ಹತ್ತಿಕೊಂಡದು, ನಾನು ನಂದು ಹತ್ತಿಕೊಂಡು ಅಂತೀವಲ್ಲ, ಅವಾಗ ತಿಳ್ಕೋಬೇಕು ನಮ್ಮ ಮಗನ ಶರೀರದ ಒಳಗೆ ಮಾಯ ಪ್ರವೇಶ ಆಗ್ಯದತ್ತನು. ಆದರೆ ಮಲ್ಲಮ್ಮಳಿಗೆಂದ ಮಾಯ ಅಂತಕ್ಕಂಥ ಪ್ರವೇಶ ಮಾಡಿಸ್ಕೊಳ್ಳಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಮಾಯೆ ಯಾವ ಮಲ್ಲಮ್ಮನ ಶರೀರದ ಒಳಗಿಂದ ಪ್ರವೇಶ ಮಾಡ್ಬೇಕಂತಕೊಂಡ್ರೆ ಏಸ್ ಕಾಲಕ್ಕೂ ಕೂಡ ಮಲ್ಲಮ್ಮನ ಶರೀರದ ಒಳಗಿಂದ ಮಾಯ ಅಂತಕ್ಕಂಥ ಪ್ರವೇಶ ಆಗಲಿಲ್ಲ. ಆನಂದದೊಳಗಿಂದ ತಾಯಿ ಸಂಸ್ಕಾರದೊಳಗೆ ಮಲ್ಲಮ್ಮೆಂದು ಬೆಳಿಲಿಕ್ಕತ್ಯಾಳ. ಒಂದು ಕಡೆಗಿಂದ ನಿನ್ನಿನ ದಿವಸದಿಂದ ತಾಯಿ ಗರ್ಭಕಿನ ಲಿಂಗದಾಣೆ ಅಂತಕ್ಕಂಥ ಮಾಡಿಸ್ತೀವಿ. ಅದಾದ ನಂತರದಿಂದ ಏನ್ರಿ ತೊಟ್ಟಲಕ್ಕಿಂತ ಮುಂಚಿತವಾಗಿಯೇ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ನಾವೆಲ್ಲ ಏನು ಮಾಡಿದ್ವಿ ಎತ್ತುಕೊಂಡದು ಕೇಳಿದ್ರೆ 5 ಎತ್ತುಕೊಂಡದು ಮಾಡಿ ಆ ಮಗುವಿನ ಕೊಳ್ಳಾಗಂದ ಲಿಂಗ ಅಂತಕ್ಕಂಥ ಕಟ್ಟಿದ್ವಿ. ತಂದೆ ತಾಯಿಗಳ ಸಂಸ್ಕಾರದೊಳಗೆ ಒಂದು ಕಡೆಗಿಂದ ಮನೆತನದೊಳಗಿಂದ ಬಡತನ, ಆ ಬಡತನವನ್ನೆಲ್ಲ ಮೀರಿ ನಿಂತಿರ್ತಕ್ಕಂಥದ್ದು ದೊಡ್ಡ ಶ್ರೀಮಂತಿಕೆ ಎತ್ತಿಕೊಂಡಂದ್ರೆ ತಂದೆ ತಾಯಿಗಂದ ಯಾರು ಒತ್ತಿಕೊಂಡದ ಕೇಳಿದ್ರೆ ಆ ಹುಟ್ಟಿರ್ತಕ್ಕಂಥ ಮಲ್ಲಮ್ಮನೇ ದೊಡ್ಡ ಶ್ರೀಮಂತಿಕೆ ಅನ್ನತಕ್ಕಂಥದ್ದು. ಅಷ್ಟು ಆನಂದದೊಳಗೆ ಜೀವನ ಕಳೀಲಿಕ್ಕತ್ತಾರೆ.
ಅಟ್ಟು ಖುಷಿ ಒಳಗಿಂದ ಜೀವನ ಕಳೀಲಿಕ್ಕತ್ತಾರೆ. ಯಾವಾಗಂದ್ರೆ ಹಿಂಗೆಲ್ಲ ಜೀವನ ಅಂತಕ್ಕಂಥ ಕಳಿತಕ್ಕಂಥ ಪ್ರಸಂಗದ ಒಳಗ ಮಲ್ಲಮ್ಮ ವರ್ಷದ ಒಳಗೆ ಕಾಳೆ, 2 ವರ್ಷದ ಒಳಗೆ ಕಾಳೆ, ನಿಮ್ಮ ಮಕ್ಕಳಂಗೆನೆ ಅವಳು ಕೂಡ ಹೊಟ್ಟೆ ಎಳ್ಕೊ ತಿರುಗಾಡ್ತಾಳೆ, ಅಂಬೆಗಾಲಚ್ಚದ ನಡೀತಾಳೆ, ಏನ್ರಿ ಏಳ್ತಾಳ ಬೀಳ್ತಾಳ, ಇವೆಲ್ಲವೂ ಕೂಡ ನಡೆದಿರ್ತಕ್ಕಂಥದ್ದೇ. ಹಿಂಗೆ ಮಕ್ಕಳು ಎಲ್ಲ ಮಕ್ಕಳುಗಳಿಂದ ಹೆಂಗೆ ಬೆಳಿತಾವಲ್ಲ, ಇವತ್ತು ನಮ್ಮ ಮಕ್ಕಳು ಕೂಡ ಹೊಟ್ಟೆ ಎಳ್ಕೊತಂದು ನಡೀತಾವೆ, ಮೊಳಕ ಅಂಬೆಗಾಲ ಊರಿ ನಡೀತಾವೆ, ಗ್ವಾಡಿ ಹಿಡ್ಕೊಂಡ ಎದ್ದು ನಿಂದಿರ್ತಾವ ಬೀಳ್ತಾವ. ಎಲ್ಲ ಮಕ್ಕಳ ತೆರನಾಗಿನ ಮಲ್ಲಮ್ಮನು ಕೂಡ ಇದನ್ನ ಎಲ್ಲ ಮಾಡ್ತಾ ಮಾಡ್ತಾ ಆಡ್ತಾ ಆಡ್ತಾ ಏನ್ರಿ ವರ್ಷ 2 ವರ್ಷ 4 ವರ್ಷ ಮಗು ದಿನದಿಂದ ದಿನಕ್ಕೆ ಅಂದ ಹುಣ್ಣಿಮೆ ಚಂದ್ರನಂಗ ಮಲ್ಲಮ್ಮೆಂದ ಬೆಳೀತಾ ಇರ್ತಿದ್ಲು. ಆದ್ರೆ ನಮ್ಮ ಮಕ್ಕಳು ಬೆಳೆದಂಗೆ ಬೆಳೆಯೋದಲ್ಲ, ಅಲ್ಲಿ ವಿಚಿತ್ರವಾಗಿ ಅಂದ್ರೆ ಹೆಂಗೆ ಬೆಳಿಲಿಕ್ಕೆ ತಗೊಂಡು ಕೇಳಿದ್ರ ತಾಯಿ ಸಂಸ್ಕಾರದೊಳಗೆ ಮಲ್ಲಮ್ಮ ಬೆಳಿಲಿಕ್ಕೆ. ಯಾಕೆ ಮಲ್ಲಮ್ಮ ತಾಯಿ ಸಂಸ್ಕಾರದೊಳಗೆ ಅಂದ್ರೆ ಬೆಳಿಲಿಕ್ಕೆ ತಗೊಂಡು ಕೇಳಿದ್ರೆ, ಯಾವ ಇದು ಬರೀ ರೆಡ್ಡಿ ಮನಿತನ ತಿಳ್ಕೊಂಡಂದ್ರ ಏನ್ರಿ ನಮ್ಮ ವೀರಶೈವ ಲಿಂಗಾಯತ ಮನಿತನ, ಅವರೆಲ್ಲ ಲಿಂಗ ಪೂಜೆ ಅಂತಕ್ಕಂಥ ಚಾಚು ತಪ್ಪದನೆ ನಿತ್ಯ ತ್ರಿಕಾಲ ಲಿಂಗಾರ್ಚನೆ ಮಾಡ್ತಕ್ಕಂಥ ಮನಿತನ. ಅಂತ ಯಾವ ಮಲ್ಲಮ್ಮಳಿಗೆ ಅಂದ್ರೆ ಯಾವ ಸಂಸ್ಕಾರ ಕೊಡಕತ್ತಾರ ತಗೊಂಡು ಕೇಳಿದ್ರೆ ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಸಂಸ್ಕಾರ ಕೊಡಕತ್ತ. ಒಂದು ಕಡೆಗೆ ಅಂದ ಮಗಳನ್ನ ಕೈ ಹಿಡ್ಕೊಂಡ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು. ತಾನು ಒಬ್ಬಳೇ ಹೋಗ್ತಿದ್ದಿಲ್ಲ, ಪಾಪ ಮಗುವಾಗಿರ್ತಕ್ಕಂಥ ಮಲ್ಲಮ್ಮಳನ್ನು ಕೂಡ ಏನ್ರಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ನಿತ್ಯ ಮನೆಯಾಗ ಲಿಂಗ ಪೂಜೆ ಮಾಡ್ಕೊಳ್ಳೋದು, ವಿಭೂತಿ ಹೆಂಗೆ ಹಚ್ಕೊಳ್ಳೋದು, ಏನ್ರಿ ಲಿಂಗ ಹೆಂಗೆ ಪೂಜೆ ಮಾಡೋದು ಅನ್ನೋದನ್ನು ತಾಯಿ ನಿತ್ಯ ಅಂದ ಮಲ್ಲಮ್ಮಳಿಗೆ. ಅವತ್ತಿನ ದಿನಮಾನದಾಗ ಏನು ಪ್ರೈಮರಿ ಸ್ಕೂಲ್ ಇಲ್ಲ, ಏನು LKG UKG ಇಲ್ಲ, ಅವಾಗೆಲ್ಲ ಏನು ಕೊಡಬೇಕಾದ್ರೂ ಕೂಡ ಸಂಸ್ಕಾರವನ್ನು ತಂದೆ ತಾಯಿನೇ ಕೊಡಬೇಕು, ಬಿಟ್ರೆ ಯಾರೆಂದ ಧರ್ಮ ಗುರುಗಳೆಂದ ಕೊಡಬೇಕು ಸಂಸ್ಕಾರಗಳನ್ನು. ಅವತ್ತಿನ ದಿನಮಾನದಾಗ ಏನ್ರಿ ಗುರುಕುಲಗಳ ತಗೊಂಡಿದ್ದು ಭಾಳ ದಿವಸನೂ ಅಲ್ಲ, ಇದೇ ಒಂದು 100 ವರ್ಷಗಳಿಂದ ಇವತ್ತಿನ ತನೂ ಕೂಡ ಗುರುಕುಲಗಳಿಂದ ಅದಾವೆ. ಏನ್ರಿ ಗುರುಕುಲಗಳಿಂದ ನಿಮ್ಮ ಬಹುಶಃ ನಿಮಗೆ ಎಲ್ಲರಿಗೂ ಗೊತ್ತಿರಬೇಕು. ಜಗತ್ತಿನೊಳಗಿಂದ ಭಾಳ ಜನ ಸ್ವಾಮಿಗಳು ಭಾಳ ಫ್ಯಾಕ್ಟ್ರಿಗಳು ತೆಗೆದ್ರು. ಏನ್ರಿ ಶುಗರ್ ಫ್ಯಾಕ್ಟ್ರಿ ತೆಗೆದವ್ರು ಭಾಳ ಮಂದಿ ಅದಾರ, ಇನ್ನಿತರ ಕೆಲಸಗಳು ಮಾಡಿದವ್ರು ಬೇರೆ ಮಂದಿ ಅದಾರ. ಆದ್ರೆ ಹಾನಗೆಲ್ಲ ಕುಮಾರಶಿವಗಳು ತಗೊಂಡು ಈಗ ತನ್ನ ನಮ್ಮ ಶಾಂತಣ್ಣವ್ರು ನೆನೆಸಿದ್ರು ಅವ್ರನ್ನ. ಏನ್ರಿ ಅವ್ರು ಎಂಥ ದೊಡ್ಡ ಕೆಲಸ ಮಾಡಿ ಹೋದ್ರು ತಗೊಂಡ ಕೇಳಿದ್ರೆ ಏನ್ರಿ ಬಹುಶಃ ಇಡೀ ವಿಶ್ವದೊಳಗನೆ ಯಾವ ಸ್ವಾಮಿಗಳು ಮಾಡದೇ ಇರ್ತಕ್ಕಂಥ ಕಾರ್ಯವನ್ನು ಮಾಡಿ ಹೋಗಿರ್ತಕ್ಕಂಥವ್ರು ಯಾರು ಒತ್ತುಕೊಂಡು ಕೇಳಿದ್ರೆ ಹಾನಗೆಲ್ಲ ಕುಮಾರಶಿವಗಳು ಹತ್ತುಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ. ಈ 100 ವರ್ಷಗಳ ಹಿಂದೆ ನಮ್ಗೆ ಯಾರೂ ಕೂಡ ಕೇಳ್ತಿದ್ದಿಲ್ಲ. ಏನ್ರಿ ನಮ್ಮ ವೀರಶೈವರಿಗೆ ಯಾರು ಕೇಳ್ತಿದ್ದಿಲ್ಲ, ಲಿಂಗಾಯತರಿಗೆ ಅಂದ್ರೆ ಯಾರು ಕೇಳ್ತಿದ್ದಿಲ್ಲ. ಏನ್ರಿ ಎಲ್ಲನೂ ಕೂಡ ಬೇರೆದವರಿಂದ ಪ್ರಭಾವದೊಳಗೆ ನಾವೆಲ್ಲ ಏನು ಯಾರು ಕಿಮ್ಮತ್ತು ಮಾಡ್ತಿದ್ದಿಲ್ಲ, ನಮಗೇನು ಕೂಡ ಕಿಮ್ಮತ್ತಿದ್ದಿದ್ದಿಲ್ಲ. ಯಾವ ನಮ್ಮ ವೀರಶೈವ ಯಾವ ಲಿಂಗಾಯತ ಧರ್ಮಕ್ಕೆ ಈ ಜಗತ್ತಿನೊಳಗಿನ ಬೆಲೆ ತಂದಿರತಕ್ಕಂಥ ಕೀರ್ತಿ ಅದು ಹಾನಗೆಲ್ಲ ಕುಮಾರಶಿವಗಳು ಸೇರ್ತದೆ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಯಾಕೆ ತಗೊಂಡ ಕೇಳಿದ್ರೆ ಏನ್ರಿ ಲಿಂಗದ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಹಾನಗೆಲ್ಲ ಕುಮಾರಶಿವಗಳು, ವಿಭೂತಿ ಕ್ರಾಂತಿ ಮಾಡಿರ್ತಕ್ಕಂಥವ್ರು ಹಾನಗೆಲ್ಲ ಕುಮಾರಶಿವಗಳು. ಬರೀ ವಿಭೂತಿ ಲಿಂಗ ಒಂದೇ ಆತಲ್ಲ ಏನ್ರಿ, ಆ ಲಿಂಗಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಒಬ್ಬ ತಪಸ್ವಿ ಆಗಿರ್ತಕ್ಕಂಥ ಈ ನಾಡಿನ ಮಠಗಳಿಗೆಲ್ಲ ಯೋಗ್ಯರಾಗಿರ್ತಕ್ಕಂಥ ಸ್ವಾಮಿಗಳನ್ನು ಕೊಡಬೇಕಂತಕೊಂಡ್ರೆ ಸ್ವಾಮಿಗಳನ್ನೇ ತಯಾರು ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿ ತಯಾರು ಮಾಡೋದು. ಏನ್ರಿ ಶಿವಯೋಗ ಮಂದಿರ ಅನ್ನತಕ್ಕಂಥದ್ದು ಸ್ವಾಮಿಗಳನ್ನ ತಯಾರು ಮಾಡೋದು. ಏನ್ರಿ ಎಲ್ಲೋ ಭಿಕ್ಷಾ ಬೇಡಬೇಕಾಗಿರ್ತಕ್ಕಂಥ ಜಂಗಮ ಮಕ್ಕಳನ್ನು, ಏನ್ರಿ ಯಾರು ಮಠಾಧೀಶರಾಗ್ತಕ್ಕಂಥ ಮಕ್ಕಳನ್ನ ಅವ್ರನ್ನೆಲ್ಲ ಏನ್ರಿ ತಂದು ಇವತ್ತು ನಾವು ಒಂದು ಹೆಮ್ಮೆ ಪಡಬೇಕು. ಯಾವುದನ್ನ ತಗೊಂಡದೆ ಕೇಳಿದ್ರೆ ಅಂಥ ತಪಸ್ವಿ ಆಗಿರ್ತಕ್ಕಂಥ ಹಾನಗೆಲ್ಲ ಕುಮಾರಶಿವಗಳ ತೊಡಿ ಮೇಲಿಂದ ಆಡಿ ಬೆಳೆದಿರ್ತಕ್ಕಂಥವ್ರು ಯಾರು ಒತ್ತಿಕೊಂಡು ಕೇಳಿದ್ರೆ ಇದೇ ನಿಮ್ಮ ಸಿಂದಗಿ ಹಿರೇಮಠದ ಮೊದಲಿನ ಪೂಜ್ಯರಾಗಿರ್ತಕ್ಕಂಥ ಷಡಸ್ಥಲ ಬ್ರಹ್ಮಿ ಶಾಂತವೀರ ಶಿವಾಚಾರ್ಯರು ಹಾನಗೆಲ್ಲ ಕುಮಾರಶಿವಗಳ ತೊಡಿ ಮ್ಯಾಗ ಆಡಿರ್ತಕ್ಕಂಥವ್ರು. ಏನ್ರಿ ನನಗೆ ಹೆಸರನ್ನು ಇಟ್ಟಿದ್ದು ಯಾರ್ದಂತಂದ್ರೆ ಇದೇ ಸಿಂದಗಿ ಶಾಂತಿವೀರ ಪಟ್ಟದೇವ್ರದೇ, ನಮ್ಮ ಮನೆ ಗುರುಗಳವರು ಐತ್ರಿ. ನನಗೆ ಮೊದಲು ಷಣ್ಮುಖ ಎತ್ತಿಕೊಂಡು ಹೆಸರಿಟ್ಟಿದ್ರತ್. ಗುರುಗಳು ಮನೆಗೆ ಅಂದ ಭಿನ್ನಕ್ಕೆ ಬಂದಿದ್ರತ್. ಭಿನ್ನಕ್ಕೆ ಬಂದಾಗ ನಮ್ಮ ತಂದೆಯವ್ರ ಹೆಸರು ಗಿರಿಮಲಯ ಶಾಸ್ತ್ರಿಗಳು ಎತ್ತುಕೊಂಡು, ಅವರು ಭಾಳ ದೊಡ್ಡ ಪಂಡಿತರು. ಅಲ್ಲಪ್ಪ ಗಿರಿಮಲಯ, ಮತ್ತು ನಂದು ಹೆಸರೇ ಉಳಿಯಲ್ಲೋ ನಿನ್ನ ಮನ್ಯಾಗ, ನಿನ್ನ ಮಕ್ಕಳಿಗೆಲ್ಲ ಬೇರೆ ಹೆಸರು ಇಟ್ಬಿಟ್ಟಿದ್ದೆ, ನನ್ನ ಹೆಸರು ಉಳಿಬೇಕಿಲ್ಲ ನಿನ್ನ ಮನ್ಯಾಗ ಹತ್ತಿಕೊಂಡಂದಾಗ ಆಯ್ತ್ರಿಯಪ್ಪ ಮತ್ತೊಮ್ಮೆ ತೊಟ್ಟದಾಗ ಹಾಕೊಂಡು ಹತ್ತಿಕೊಂಡು ನಾನು 2ನೇ ಸರಿ ತೊಟ್ಟದಾಗ ಹಾಕಿ ಶಾಂತಿವರ ಹತ್ತಿಕೊಂಡು ಇಟ್ಟಿದ್ದೆ ಅವರೇ, ಸಿಂದಗಿ ಶಾಂತಿವರ ಪಟ್ಟದೇವ್ರೆ. ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಏನ್ರಿ ಅಂದ ದೊಡ್ಡ ತಪಸ್ವಿಗಳನ್ನು ಬಹುಶಃ ಇತಿಹಾಸದೊಳಗೆ ಅಂದ್ರೆ ನೀವು ಕೇಳಿರ್ಬೇಕಾರ ಏನ್ರಿ ಸಿಂದಗಿ ಶಾಂತಿವರ ಪಟ್ಟದೇವ್ರಂದ ಹಾಕ್ತಕ್ಕಂಥ ಅವರು ಏನ್ರಿ ಉಸಿರು ಇರುವರೆಗೂ ಕೂಡ ಯೋಗಾಸನ ಅಂತಕ್ಕಂಥ ಬಿಟ್ಟಿಲ್ಲ. ಮುಪ್ಪಿನ ಕಾಲದೊಳಗೆ ಕಂದು ಪೀಡಾಸನ ಅಂತಂದ್ರೆ ಭಾಳ ಕಷ್ಟದಿಂದ ಏನ್ರಿ ಯೋಗಾಸನದು ಏನ್ರಿ ನಾವು ಹಾಕ್ತಿದ್ದೀವಿ. ಏನ್ರಿ ಯೋಗಾಸನ ಅಂದ್ರೆ 2 ಕಾಲಗಳಿಂದ ತೊಗೊಂಡಂಗೆ ಎದೆಗೆ ನಮಸ್ಕಾರ ಮಾಡ್ಕೊಂಡಂಗ
ಏನ್ರಿ ಯೋಗದೊಳಗಿಂದ ಅವತ್ತಿನ ದಿನಮಾನದೊಳಗಿಂದ ಸಪ್ತ ಋಷಿಗಳು ಏನ್ರಿ ಸಪ್ತ ಸಾಧಕರು ಹಾನಗಲ್ ಕುಮಾರ ಶ್ರೀಗಳು ಶಿವಯೋಗ ಮಂದಿರದಿಂದ ಸ್ಥಾಪನೆ ಮಾಡಿದ ಬಳಕ ಕಲ್ಲು ಕಂಟಿ ಮುಳ್ಳಿನೊಳಗ ಅವತ್ತಿನ ದಿನಮಾನದೊಳಗಿಂದ 7 ಜನ ಸಪ್ತ ಸಾಧಕರನ್ನು ತಗೊಂಡವರು ಇದ್ರು. ಆ 7 ಜನ ಸಾಧಕರದೊಳಗೆ ನಮ್ಮ ಸಿಂದಗಿಯ ಶಾಂತೂರಿ ಶಿವಾಚಾರ್ಯರು ಕೂಡ ಒಬ್ಬರು. ಅಂಥ ಕಾಡಿನೊಳಗಿಂದ ಕಲ್ತು ಬಂದಿರತಕ್ಕಂಥವ್ರು ಹಾನಗಲ್ ಕುಮಾರ ಶ್ರೀಗಳು ತಂದು ಶಾಂತೂರಿ ಶಿವಾಚಾರ್ಯಗೆ ಏನ್ರಿ ಪಂಚಪ್ರಾಣ ಅಲ್ಲಿ ಕಲಿತಿರ್ತಕ್ಕಂಥ ಪೂಜೆ, ಅಲ್ಲಿ ಕಲಿತಿರ್ತಕ್ಕಂಥ ಯೋಗಾಸನ, ಅಲ್ಲಿ ಕಲಿತಿರ್ತಕ್ಕಂಥ ಜ್ಞಾನ ಅನ್ರಿ ಒಂದು ಪರಿಪೂರ್ಣನಾಗಿರ್ತಕ್ಕಂಥ ಸ್ವಾಮಿಗಳನ್ನು ತಯಾರು ಮಾಡ್ತಕ್ಕಂಥ ಗುರುಕುಲವನ್ನೇ ಹಾನಗಲ್ ಕುಮಾರ ಶಿವಗಳಿಂದ ತಯಾರು ಮಾಡಿದ್ರು. ಅವಾಗೆಲ್ಲ ಇವು ಕಾಲೇಜ ಹೈಸ್ಕೂಲ್ಗಳು ಇದ್ದಿದ್ದಿಲ್ಲ ಏನ್ರಿ, ಅವತ್ತು ಅಲ್ಲ ಹೀಗೆ ಇದ್ದಿದ್ದಿಲ್ಲ ತಿಳ್ಕೊಂಡ್ರೆ ಅವತ್ತು 12ನೇ ಶತಮಾನದಾಗ ಇದ್ವೇನ್ರಿ. ಅವಾಗ ಯಾವ ಕೂಡ ಇದ್ದಿದ್ದಿಲ್ಲ. ಒಂದು ತಂದೆ ತಾಯಿ ಸಂಸ್ಕಾರ ಕೊಡಬೇಕು, ಅದನ್ನು ಬಿಟ್ಟರಿಂದ ಏನ್ರಿ ಗುರುಕುಲಗಳು ಎತ್ಕೊಂಡಿದ್ದೀವಿ. ಒಬ್ಬ ಗುರುಗಳು ಅವ್ರ ಮನೆಯಾಗಿಂದ 4 ಮಕ್ಕಳನ್ನ ಇಟ್ಕೊಂಡು ಕಲಿಸ್ತಕ್ಕಂಥ ಪದ್ಧತಿ ಇತ್ತವಾಗ. ಎಲ್ಲೋ ಗಿಡದ ಕೆಳಗೋ ಎಲ್ಲೇ ಗುಡಿಸಲ ಹಾಕ್ಕೊಂಡು ಅಡವೆಯಾಗೋ ಹಿಂಗೆಲ್ಲ ಕಲಿಸ್ತಕ್ಕಂಥ ಪದ್ಧತಿ ಇತ್ತು ಅವತ್ತು. ಯಾವಾಗಿಂದ ಮಲ್ಲಮ್ಮ ತಂದೆ ತಾಯಿ ಸಂಸ್ಕಾರದೊಳಗಿಂದ ಬೆಳಿಲಿಕ್ಕತ್ತಾಳೆ ಏನ್ರಿ. 6-7 ವರ್ಷದ ಮಗಳಾದ್ರೂ ಕೂಡ ಮಲ್ಲಮ್ಮಳಿಗಿಂದ ಇನ್ನೊಂದು ಮಕ್ಕಳ ಜೊತೆ ಒಳಗೆ ಬೇರೆ ಆಟ ಪಾಠಗಳನ್ನು ಮಲ್ಲಮ್ಮಳಿಗಿಂದ ಗೊತ್ತಿಲ್ಲ. ಅವಳು ಏನು ಆಟ ಆದ್ರೂ ಕೂಡ ಲಿಂಗದ ಜೊತೆಯೊಳಗಿನ ಆಟ, ಲಿಂಗದ ಜೊತೆಯೊಳಗಿನ ಪಾಠ, ಲಿಂಗ ಅಂತಕ್ಕಂಥ ಬಿಟ್ರೆ ಬಾಯಿ ಒಳಗೆ ಮಲ್ಲಯ್ಯ ಅನ್ನೋದನ್ನು ಬಿಟ್ರೆ ಬೇರೆ ಯಾವ ಶಬ್ದನೂ ಕೂಡ ಗೊತ್ತಿದ್ದಿಲ್ಲ ಮಲ್ಲಮ್ಮಗ. ಯಾಕ ತಾಯಿ ಕಲಿಸಿದ್ದೇನೆ ಅದನ್ನೇ. ತಾಯಿ ನೋಡ್ರಿ, ನಾವೆಲ್ಲ ತಾಯಿ ನಾ ಹೇಳಕತ್ತೆ, ನಿಮ್ಮ ತಂದೆ ತಾಯಿ ಸಂಸ್ಕಾರ, ನೀವು ಸಂಸ್ಕಾರವಂತರು ಇದ್ದರೇ ಮಕ್ಕಳು ಚೆನ್ನಾಗಿ ಬೆಳಿತಾವ್ರೆ. ಅದಿನ್ನ ತೊಟ್ಟಲ್ದಾಗ ಆಡ್ತಿರ್ತದೆ ಕೂಸ, ತೊಟ್ಟಲ್ದಾಗ ಆಡಿರ್ತದೆ, ಬಾಣೆತನ ಆಗಿರ್ತದ. ಅವ್ರು ಮುತ್ಯ ಹೆಣ್ಣು ಹುಟ್ಟಿತ್ತ ತಿಳ್ಕೋರಿ, ಮುತ್ಯ ಬಂದ ತಿಳ್ಕೋರಿ ಏನ್ರಿ. ಮುತ್ಯ ಬಂದನ ಅಲ್ಲೆಲ್ಲ ಕಳ್ಳಿ ಗಂಡ ಬಂದನ ಅಂದ್ರೆ ಎಷ್ಟು ನಗತಾಳೆ ನೋಡತ್ತ, ಅದಕ್ಕೆ ಆಡಿಸ್ತ ಅದು ಆಡ್ತೀವಿ ತೊಟ್ಟಲ್ದಾಗ. ಯಾಕ್ರಿ ಆಡಿಸ್ತಾವಿಲ್ಲ ಅಂತೀರಿಲ್ರಿ. ಹೆಣ್ಣು ಹುಟ್ಟಿತ್ತು ಮುತ್ಯ ಬಂದಿನ ತಗೊಂಡಂದ್ರೆ ನಿನ್ನ ಗಂಡ ಬಂದನ ಎಷ್ಟು ನಗಲಕತ್ತಾಳ ನೋಡ ಹಿಂಗೆ. ಅದು ಗಂಡ ಅಂದ್ರೆ ರೀ ಏನು, ಅದಕ್ಕೇನು ಎಂದು ಹೆಣ್ತಿ ಅಂದ್ರೆ ಅನ್ನೋದು ಏನು ಗೊತ್ತದ. ಬೇಡ ಗಂಡು ಹುಟ್ಟಿತ್ತು ಅವ್ರು ಆಯಿ ಬಂದಿಲ್ಲ ತಿಳ್ಕೊ, ನಿನ್ನ ಹೆಣ್ತಿ ಬಂದಾಳ ನೋಡು. ಹೆಣ್ತಿ ನೋಡಿ ಎಷ್ಟು ನಗತಾನತ್ತಿದ್ದು, ಹೆಣ್ತಿ ಬಾಯಾಗ ಅಲ್ಲೇ ಇಲ್ಲ ಏನ್ರಿ. ಅದು ಆಗ ಹುಟ್ಟ ಸಂಸ್ಕಾರ ರೀ. ಹೇಳ್ತಾರಲ್ಲ ಸುಮ್ಮನೆ ಲೋಕರೂಢಿ ಮಾತು ಹೇಳ್ತಾರಲ್ಲ, 3 ವರ್ಷದ ಬುದ್ಧಿ 100 ವರ್ಷ ತಾನೇ ಇರ್ತದೆ ತಗೊಂಡಂತಾರಲ್ಲ. ನಾವು ತಂದೆ ತಾಯಿ ಏನು ಸಂಸ್ಕಾರ ಕೊಡ್ತೀವಿ ಅದನ್ನೇ ಮಕ್ಕಳಿಂದ ಮುಂದೆ ವರ್ಷಕೊಂಡು ಹೋಗ್ತಾರ. ನಾವು ಸಣ್ಣ ಮಕ್ಕಳಿದ್ದ ಮಾಮ ಬಂದ ನೋಡಿ ಒದಿ ಅವಾಗ ಚೆನ್ನಾಗಿ ಅಂದ ಭಗವಂತನ ಧ್ಯಾನ. ಇವತ್ತು ನೋಡ್ರಿ ಇಲ್ಲಿ ಇವತ್ತು ಲಕ್ಷ್ಮೀ ಪ್ರವಚನ ನಡೆದ. ಮಕ್ಕಳನ್ನ ಕರ್ಕೊಂಡು ಬಂದು ಮಗಳದಾಗ ಕರ್ಕೊಂಡು ಕುಂದ್ರಿ ಮುಖ ಏಕ ತೊಳಸಿ ಹಣೆ ಮೇಲೆ ವಿಭೂತಿ ಹಚ್ಚಿ ಏನ್ರಿ ನಮ್ಮ ಮಕ್ಕಳನ್ನ ಕರ್ಕೊಂಡು ಕೂತು ಕಪ್ಪು ಕೂತ್ಕೊಂಡು ಪುರಾಣ ಕೇಳತ್ತುಕೊಂಡಂದ್ರೆ ಅವು ಜೀವನ ಪರ್ಯಂತವಾಗಿ ಅಂದ್ರೆ ಪುರಾಣ ಮರೆಯಲ್ಲ. ಅವರು ಎಲ್ಲೇ ಗೆಟ್ಟೆ ದೊಡ್ಡ ಆಫೀಸರ್ ಆಗಲಕ್ಕ ಪುರಾಣ ಕೇಳ್ತಾರೆ. ಲಕ್ಷ್ಮೀ ಗುಡಿಗೆ ಬರ್ತಾರೆ. ಅವ ಎಲ್ಲೇ ನೌಕರಿ ಮಾಡ್ಕೊತ ಎಲ್ಲಕ್ಕೆ ಹೋಗಲ್ಲಾಗ ಕಡೆಗೆ ವರ್ಷಿಗೆ ಒಮ್ಮೆಕಾಗಲ್ಲ ಲಕ್ಷ್ಮೀ ಬಂದು ಏನ್ರಿ ನಮಸ್ಕಾರ ಮಾಡ್ಬೇಕಾರೆ. ಯಾಕೆ ಅದನ್ನ ನೀವು ತಾಯಿ ತಂದೆ ಹಾಕಿ ಸಂಸ್ಕಾರ ಇರುತ್ತೆ. ನಾವು ಇಂಥದನ್ನು ಸಂಸ್ಕಾರ ಮಾಡಬೇಕು. ಇಲ್ಲಿ ಮಲ್ಲಮ್ಮಳಿಗಿಂದ ಮಲ್ಲಯ್ಯ ಅನ್ನೋದನ್ನು ಬಿಟ್ಟರೆ ಅಂದ್ರೆ ಬೇರೆದನ್ನು ಕಲಿಸಲಿಲ್ಲ. ಅವಳಿಗೆ ಅವ್ವ ಅನ್ನಕ್ಕೆ ಬರ್ತಿತ್ತು, ಅಪ್ಪ ಅನ್ನಕ್ಕೆ ಬರ್ತಿತ್ತಲ್ಲ. ಆದ್ರೆ ಮಾತ್ರ ತಾಯಿ ಮಲ್ಲಮ್ಮಳಿಗಿಂದ ಅವ್ವ ಅನ್ನೋದನ್ನು ಕಲಿಸಲಿಲ್ಲ, ಅಪ್ಪ ಅನ್ನೋದನ್ನು ಕಲಿಸಲಿಲ್ಲ. ಬರೀ ಅಂದ ಮಲ್ಲಯ್ಯ 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 ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಕಲಿಸಲಿಲ್ಲ. ಲಿಂಗ ಪೂಜೆದೊಳಗೆ ಆಟ, ಲಿಂಗ ಪೂಜೆದೊಳಗೆ ಪಾಠ. ತಾಯಿ ನೋಡ್ತಾ ನೋಡ್ತಾ ಮಲ್ಲಮ್ಮಿಂದ ಬೆಳಿಲಿಕ್ಕತ್ತಾಳ. ಓಣ್ಯಾಗೆ 4 ಮಂದಿ ಗೆಳತಿಯರ ಜೊತೆಯೊಳಗಿಂದ ಆಟ ಆಡ್ಬೇಕಲ್ಲ. ಆಟ ಎದರ ಆಟ ಏನ್ರಿ. ನಾವು ಇಲ್ಲಿ ನೋಡ್ರಿ ಮಲ್ಲಮ್ಮ ಆಟ ಪಾಠಗಳನ್ನು ಆಡಬೇಕಾಗಿತ್ತು ಒತ್ತಿಕೊಂಡ್ರೆ ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಮನೆಗೆ ಒಂದು ತಮ್ಮಿಗೆ ನೀರು ಒಯ್ಯೋದು, ಏನು 4 ಮಂದಿಯಿಂದ ಗೆಳತಿಯರಿಗಿಂದ ಕರ್ಕೊಳ್ಳೋದು, ಹಿಂಗೆ ಮಣ್ಣು ಗೋಳೆ ಮಾಡೋದು, ಆ ನೀರಿನಿಂದ ಕೆಸರು ಕಲಿಸೋದು. ಕೆಸರು ಕಲಿಸಿ ಅಂದ್ರೆ ಎಲ್ಲರೂ ಊರು ಹೊರಗೆ ಒಂದು ಗಿಡ ಇತ್ತು ಅಂತಂದ್ರೆ ಆ ಗಿಡದ ಕೆಳಗಿಂದ ಕಲ್ಲಿನ ಮ್ಯಾಗಿಂದ ಕಲ್ಲಿಟ್ಟು ಅದ್ರ ಮ್ಯಾಲಿಂದ ಕೆಸರಿನ ಲಿಂಗ ಮಾಡ್ತಿಲ್ಲತ್ತ ಮಲ್ಲಮ್ಮ. ಕೆಸರಿನ ಲಿಂಗ ಅಂತಕ್ಕಂಥದ್ದು ಮಾಡಿ ಅದನ್ನು ಒಯ್ದು ಆ ಕಲ್ಲಿನ ಮ್ಯಾಗಿಂದ ಇಟ್ಟು ಏನ್ರಿ ಎದುರಿಗೆ ಕೂತ್ಕೊಂಡು ಯಾವುದೋ ತಪ್ಪಲ ತಡೆಗಳನ್ನು ತಂದು ಅದಕ್ಕೆ ಹೂವು ಪತ್ರಿ ಎತ್ತುಕೊಂಡು ಏರಿಸಿ ಅದ್ರ ಎದುರಿಗಿಂದ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಕೊತ ಕುಂತ್ರ ನಾನು ಎಲ್ಲಿ ಕುಂತೀನಿ ಹೆಂಗೆ ಕುಂತೀನಿ ಅನ್ನೋ ಅರಿವೇ ಇರ್ತಿದಿಲ್ಲ ಅಂತ ಕೂಸಿ. ನೋಡ್ರಿ ಏಟ್ರ ವಯಸ್ಸು ರೀ 6-7 ವರ್ಷ. 6-7 ವರ್ಷದಿಂದ ಮಗುವಿಗೆ ನಾನು ಎಲ್ಲಿ ಕುಂತೀನಿ ಹೆಂಗೆ ಕುಂತೀನಿ ಅನ್ನೋಂಥ ಅರಿವು ಇರ್ತಿದ್ದಿಲ್ಲ. ಕೊನೆಗಿಂದ ತಾಯಿ ನನ್ನ ಮಗಳು ನೋಡ್ರಿ ಅನು, ನನ್ನ ಮಗಳಿಗೆ ನೋಡ್ರಿ ಅನು, ಮಲ್ಲಮ್ಮಗೆ ನೋಡ್ರಿ ಅನು, ಇಡೀ ಊರೆಲ್ಲ ಹುಡುಕ್ತಾ ಹೋಗಿ ಅಂದ ಕೊನೆಗೆ ನಾನು ನೋಡಿಲ್ಲ ನೀ ನೋಡಿಲ್ಲ. ಯಾಕಂದ್ರೆ ಈಕೆ ಯಾರಿಗೆ ಕೇಳಾರ್ದೆ ಹೋಗಿ ಕುಂದಿರ್ತಿದ್ರು. ಈಗಿನ ಆಟ ಬೇರೆ ಹುಡುಗಿಯರಿಗೆ ಏನ್ರಿ ಬೇರೆ ಮಕ್ಕಳಿಗೆ ಅಂದ್ರೆ ಇಷ್ಟ ಬರ್ತಿದ್ದಿಲ್ಲ. ಏನು ಕೆಸರಲಿಂಗ ಮಾಡೋದು, ಅದ್ರ ಎದುರಿಗೆ ಕೂತ್ಕೊಂಡು ಕೈ ಮುಕ್ಕೊಂಡು ಕುಂದ್ರೋದು ಇದು ಚಂದಿಲ್ಲ. ಅವಕ್ಕೆ ಕುಂಟೆ ಬಿಲ್ಲಿ ಆಡಬೇಕು, ಹಗ್ಗದ ಆಟ ಆಡಬೇಕು, ಆ ಮಕ್ಕಳಿಗೆ ಆಸೆ.
ಆದರೆ ಮಲ್ಲಮ್ಮಳಿಗೆ ಅದು ಆಸೆ ಇಲ್ಲ. ಏನ್ರಿ ಕೆಸರು ಲಿಂಗವನ್ನು ಮಾಡೋದು, ಎಲ್ಲೋ ಕಂಟಿ ಮೇಲೆ ಬೆಳೆದಿರ್ತವೆ ಹೂವು ಪತ್ರಿ ತಗೊಂಡು ಯಾವುದರ ತಪ್ಪಲ ತಡಿ ತಂದಿಟ್ಟು ಯಾವಾಗ ಅದು ಇದ್ರಿಗಿಂದ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿ ಧ್ಯಾನ ಮಾಡಕತ್ತ ನಾ ಎಲ್ಲಿ ಕುಂತೀನಿ, ನಾ ಹೆಂಗೆ ಕುಂತೀನಿ, ದೇಹದ ಮೇಲೆ ಒಂದು ಅರಿವಿರ್ಲಾರ್ದಂಗೆ ಏನ್ರಿ ಮಲ್ಲಯ್ಯನ ಧ್ಯಾನ ಮಾಡ್ಕೋತ ಕುಂದಿರ್ತಿದ್ಲ. ಎಷ್ಟೋತ್ತಿನ ಮ್ಯಾಗಿಂದ ತಾಯಿಯಿಂದ ಹುಡುಕ್ತಾ ಬಂದು ಯಾವಾಗಿಂದ ಮಲ್ಲಮ್ಮನಿಂದ ಕರ್ಕೊಂಡಂದ ಹೋಗ್ತಿದ್ಲು. ಯಾವಾಗಿಂದ 6-7 ವರ್ಷದ ಮುಗಿದು ಅವಾಗ ತಂದೆ ತಾಯಿಯಾಗಿರ್ತಕ್ಕಂಥವ್ರು ಮನೆಯಾಗ ಅಂದು ವಿಚಾರ ಮಾಡ್ತಾರೆ. ಏನ್ರಿ ಆಗಲೇ ಮಗಳಿಗೆ 7-8 ವರ್ಷದ ಆಗ್ಲಿಕ್ಕತ್ತು. ನಾವು ಹಿಂಗೆ ಬಿಟ್ಟು ಬಂದ್ರೆ ಮಲ್ಲಮ್ಮ ಬೇರೆ ಹೆಣ್ಣು ಮಕ್ಕಳು ಜೋಡಿ ಕೂಡಿ ಕೆಟ್ಟಗಿಟ್ಟಾಳು, ಕೆಟ್ಟ ಆಟ ಕಲ್ತಾಳು ಅಥವಾ ಕೆಟ್ಟ ಮಾತುಗಳನ್ನು ಕಲ್ತಾಳು. ಅದಕ್ಕೆ ಆ ಮಗಳಿಗೆ ಒಂದು ಹಾಗೆ ಬಿಡೋದು ಬೇಡ, ಏನಾರು ಮಾಡಿ ಒಬ್ಬ ಯೋಗ್ಯರಾಗಿರ್ತಕ್ಕಂಥ ಗುರುವಿನ ಹತ್ತಿರ ಬಿಡಬೇಕು. ಏನ್ರಿ ಮಕ್ಕಳಿಗೆ ಒಬ್ಬ ಯೋಗ್ಯರಾಗಿರ್ತಕ್ಕಂಥ ಗುರುವಿನ ಹತ್ತಿರ ಬಿಡಬೇಕು. ಯಾವಾಗಿಂದ ಗುರುವಿನ ಹತ್ತಿರ ಬಿಟ್ಟಾಗ ಧರ್ಮ ಸಂಸ್ಕಾರ ಅಂತಕ್ಕಂಥ ಸಿಗುತ್ತದೆ. ಏನ್ರಿ ಯೋಗ್ಯನಾಗಿರ್ತಕ್ಕಂಥ ಗುರು ಅಂತಂದ್ರೆ ನಿಮ್ಮ ಕಲ್ಪನೆ ಇರಲಿ. ನಾ ಯೋಗ್ಯ ಹತ್ತಿಕೊಂಡು ಯಾಕೆ ಬಳಸ್ತೀನಿ ಹತ್ತಿಕೊಂಡಂದ್ರೆ ಇವತ್ತಿನ ದಿನಮಾನದ ಗುರುಗಳು ಭಾಳ ಮಂದಿ ಆಗ್ಯಾರ. ಏನ್ರಿ ಎಲ್ಲರೂ ಗುರುಗಳೇ. ಹೆಣ್ತಿ ಅಡ್ಡು ವಾದ್ಲಲ್ಲ ಸೀದಾ ಹಾಕೋದೆ ಕಾವಿ ಬಟ್ಟೆ ಅವ. ಏನ್ರಿ ಅವನು ಗುರುನೇ, ಅವನೇ ಕಂಡಬಿಟ್ಟು ಮೇರ್ಲಿಕತ್ತಾರ. ಏನ್ರಿ ಎಂತಿಂಥ ದೇವ್ರುಗಳು ಮಣ್ಣಾಗ ಉಳ್ಳಾಡಾಗ ಗುಳ್ಳವು ಪಲ್ಲಕ್ಕಿ ಬಿಡ್ತಿಲ್ಲತ್ತ ಅಂತಿದ್ರಿಲ್ಲ. ನಮ್ಮ ಕಡೆ ಬಿಜಾಪುರ ಜಿಲ್ಲೆದಾಗ ಅಂತಿದ್ರ ಗಾದಿ ಮಾತು. ಏನ್ರಿ ಇವತ್ತಿನ ದಿನಮಾನದಾಗ ಅಂದ್ರೆ ಹೆಂಗಾಗ್ಯದ ತಗೊಂಡು ಕೇಳಿದ್ರೆ ಯಾರು ಬೇಕಾದವ್ರು ಕಾವಿ ಬಟ್ಟೆ ಹಾಕ್ಲಕತ್ತಾರ, ಯಾರು ಬೇಕಾದವ್ರನ್ನ ಕೂಡ ಗುರುಗಳು ಹತ್ಕೊಂಡು ಕರೆಸ್ಕೊಳಕತ್ತಾರ, ಯಾರು ಬೇಕಾದವ್ರನ್ನ ಕೂಡ ಸ್ವಾಮಿಗಳು ಹಾಲಕತ್ತಾರ. ನಾ ಅಂಥ ಸ್ವಾಮಿಗಳ ಬಗ್ಗೆ ನಾ ಮಾತಾಡಂಗಿಲ್ಲ. ಯಾಕಂದ್ರೆ ಎಷ್ಟೋ ಜನಂದ ಮಟ್ಕ ನಂಬರ್ ಹೇಳೋರ್ನು ಕೂಡ ಅವರು ಗುರುಗಳೇ ಆಗ್ಯಾರ. ಏನ್ರಿ ಅವ್ರ ಬಲ್ಲೇ ಹೆಚ್ಚಿಗೆ ಜನ ರಾಜಕಾರಣಿಗಳು ಆಗೋದು ಖಡಕ್ ಅಂಗಿ ಹಾಕೊಂಡು ಹೋಗ್ತಿರ್ತಾರೆ. ಅವ್ರ ಬಲ್ಲಿ ಮಟ್ಕ ನಂಬರ್ ಹೇಳ್ತೀನಿ ನಾನು. ನಮ್ಮಲ್ಲಿ ಬಾ ಅಂದ್ರೆ ಬರ್ತಾರೆ. ನಮ್ಮಲ್ಲಿ ಹಳ್ಳಿಗಳದ ಗ್ರಾಮ ಪಂಚಾಯತ್ ಮೆಂಬರ್ ಬರೋದು ನಮ್ಮಲ್ಲಿ. ಅಂಥವ್ರ ಬಲ್ಲಿ ಅಂದ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೋಗ್ತಾರ, ಬಿಲ್ಡಪ್ ಕೊಡ್ತಾರ, ಅವ್ರನ್ನಿಂದ ಬೆಳೆಸ್ತಾರ. ನಮಗೆ ಇಂಥ ಸ್ವಾಮಿಗಳು ಬೇಕಾಗಿಲ್ಲ, ಇಂಥ ಗುರುನು ಕೂಡ ನಮಗೆ ಬೇಕಾಗಿಲ್ಲ. ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತಿಕೊಂಡ್ರೆ ಒಬ್ಬ ಗುರು ಸಮರ್ಥನಾಗಿರಬೇಕು, ಗುರು ಎಂದ ಜ್ಞಾನಿಯಾಗಿರಬೇಕು, ಗುರು ಎಂದ ಒಬ್ಬ ತಪಸ್ವಿಯಾಗಿರಬೇಕು. ಭಕ್ತನಲ್ಲಿ ಇರ್ತಕ್ಕಂಥ ಅಂಧಕಾರವನ್ನು ಕಳೆದು ಜ್ಞಾನದ ಬೆಳಕು ಯಾವ ನೀಡ್ತಾನಲ್ಲ ಅವನಿಗೆ ನಿಜವಾಗಿರ್ತಕ್ಕಂಥ ಗುರು ಅನ್ನಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರು ಅನ್ನೋಕ್ಕಾಗಂಗಿಲ್ಲ. ನೀವು ನಾಗರ ಪಂಚಮಿ ಬತ್ತು ಹೊತ್ತಿಕೊಂಡ್ರೆ ಯುಗಾದಿ ಬತ್ತು ಅಂದ್ರೆ ನೀವೇನು ಮಾಡ್ತೀರಿ? ಬೇವು ಮಾಡ್ತೀವಿಲ್ಲ ನಾವು ಮನ್ಯಾಗ. ಬೇವು ಮಾಡ್ಬೇಕಾದ್ರೆ ನಾವು ಮಾರ್ಕೆಟಿಗೆ ಹೋಗಿ ಒಂದು ಗಡಿಗೆ ತರ್ತೀವಿ. ಹೋದ ಕೂಡ ಹಾಗೆ ಗಡಿಗೆ ತೊಗೊಳ್ಳೋಣ ಬರ್ತೀವೇನ್ರಿ ನಾವು? ಹಂಗೆ ಬರೋಂಗಿಲ್ಲ ನಾವು. ಆ ಗಡಿಗೆಯಿಂದ ಕೈಯಾಗ ತೊಗೊಂಡು ಒಂದು ಹಳ್ಳರೆ ತೊಗೊಂಡು ಬೇಡ ಈ ಕೈಲರೆ ಹಿಂಗೆ ಟೊಕ ಬಾರಿಸ್ತೀವಿ. ಎದ್ರ ಸಲುವಾಗಿ ಇದು ಸೀಳೆದೇನೋ, ಎಲ್ಲರೂ ತೂತು ಬಿದ್ದದೇನೋ, ಗಡಿಗೆಂದ ಸರಿಯಾಗಿ ಸುಟ್ಟೋದೇನಿಲ್ಲ, ಗಡಿಗೆ ಗಟ್ಟೋದೇನಿಲ್ಲ. ಇದನ್ನೆಲ್ಲ ಹೆಂಗೆ ಮಾಡಿ ಬರೀ ಅಂದ ಒಂದು ದಿವಸ ಬೇವು ಮಾಡೋಕ್ಕೆ ತರಕ ಒಂದು ಗಡಿಗಿನಿಂದ ಎಷ್ಟು ಪರೀಕ್ಷೆ ಮಾಡಿ ತರ್ತೀವಿ ಅಂತ ತಿಳ್ಕೊಂಡ್ರೆ ನಮ್ಮ ಜೀವನನೇ ಉದ್ಧಾರ ಮಾಡ್ತಕ್ಕಂಥ ಒಬ್ಬ ಗುರುವಿನನ್ನು ನಾವು ಎಷ್ಟು ಹುಡುಕಿ ತರಲಿಕ್ಕಿಲ್ಲ. ಅವ ಶಿಷ್ಯನನ್ನಾಗಿ ತಯಾರು ಮಾಡಬೇಕಾದ್ರೂ ಗುರು ನಿಮಗೆಂದ ಪರೀಕ್ಷೆ ಮಾಡಬೇಕು. ಏನೇ ನೀವು ಗುರುವಿನನ್ನು ಪಡಿಬೇಕಾದ್ರೂ ಕೂಡ ನೀವು ಕೂಡ ಗುರುವಿನ ಪರೀಕ್ಷೆ ಮಾಡಬೇಕು. ಗುರು ಒಬ್ಬ ಜ್ಞಾನಿ ಅದಾನೇನಿಲ್ಲ, ಅವನಿಂದ ನನ್ನ ಬದುಕಿಗೆ ಅಂದ ಬೆಳಕು ಹಾಕೋದೇನಿಲ್ಲ. ಏನ್ರಿ ಸುಮ್ಮನೆ ಅಂದ ಹೋಗಿ ಅಂದ ನಾವು ಅಡ್ಡ ನಿಟ್ಟ ಬೀಳುವುದಲ್ಲ. ನಾಯಿ ನನಗತ್ತೇನೆ ಗುರು ಸಮರ್ಥನಾಗಿರಬೇಕು. ಏನ್ರಿ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಹೋಗಿ ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಸಾಮರ್ಥ್ಯ ಇರಬೇಕು. ಅಂಥವನಿಗೆಂದ ಗುರು ಹತ್ತಿಕೊಂಡ್ರೆ ನಾವು ಮಾಡ್ಕೋಬೇಕು. ಅವನ ಆಶ್ರಯದೊಳಗೆಂದ ಉಳಿದೀವಿ ಎತ್ತಿಕೊಂಡ್ರೆ ನಮ್ಮ ಬದುಕು ಬಂಗಾರ ಹಾಕದೆ ಹೊರತಾಗಿ ಸುಮ್ಮನೆ ನಾವು ಸಿಕ್ಕವರಿಂದ ಬೆನ್ನು ಹತ್ತದ್ರೆ ನಾವು ಏಸ್ ಕಾಲಕೊಂಡು ನಮ್ಮ ಜೀವನ ಅಂತಕ್ಕಂಥ ಉದ್ಧಾರ ಆಗಂಗಿಲ್ಲ. ನಮಗಿಲ್ಲ ಏನು ಬೇಕು? ಒಬ್ಬ ಗುರುವಿನಿಂದ ನಮ್ಮ ರೊಕ್ಕ ಬೇಕಾಗಿಲ್ಲ. ಕಲ್ಪನೆ ಇರಲಿ ಮಗ, ಒಬ್ಬ ಗುರುವಿನಿಂದ ನಮ್ಮ ರೊಕ್ಕ ಬೇಕಾಗಿಲ್ಲ. ಬೇಡ, ಗುರುವಿನ ಹತ್ರ ಹೋಗೋದ್ರಿಂದ ನಿಮಗೆ ರೊಕ್ಕ ಸಿಗಂಗಿಲ್ಲ, ಬಂಗಾರ ಸಿಗಂಗಿಲ್ಲ, ಯಾವ ಆಸ್ತಿ ಸಿರಿತನ ಅಂತಕ್ಕಂಥ ಸಿಗಂಗಿಲ್ಲ. ಆ ಒಬ್ಬ ಗುರುವಿನಲ್ಲಿ ನಾವು ಹೋಗೋದ್ರಿಂದ, ಒಬ್ಬ ಸಮರ್ಥನಾಗಿರ್ತಕ್ಕಂಥ ಗುರುವಿನಲ್ಲಿ ಹೋಗೋದ್ರಿಂದ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ನಿಮಗೆ ದಾರಿ ಎರಿತಾನೆ. ಏನ್ರಿ ಏನಿರೋದು ಕೂಡ ಹೇಳಿನಲ್ಲಿ ನಿಮ್ಗೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ಇವು 3 ಜಗಕ್ಕಿಕ್ಕಿರ್ತಕ್ಕಂಥ ಇದು ಇದ್ದಂಗೆ ಅದಾವೆ. ಬಸವಣ್ಣವ್ರು ಹೇಳ್ತಾರೆ, ನಿನ್ನದೇ ಆಗಿರ್ತಕ್ಕಂಥ ಬೆಲೆ ಬಾಳತಕ್ಕಂಥದ್ದು ಜ್ಞಾನ ಅಂತಕ್ಕಂಥ ರತ್ನ ಹತ್ತುಕೊಂಡು ಹೇಳ್ತಾರೆ. ಇದು ಯಾವುದು ಕೂಡ ನಿನ್ನಲ್ಲ, ಭೂಮಿನಿಂದಲ್ಲ, ಹೇಮನಿಂದಲ್ಲ, ಕಾಮಿನಿ ಕೂಡ ನಿನ್ನವಳಲ್ಲ. ನಮ್ಮನ್ನು ಹೇಳಿನಿಲ್ರಿ, ನಾವು ಏಟು ಗಳಿಸಿಟ್ಟನು ಕೂಡ ಆ ದುಡ್ಡು ನಮ್ಮ ಜೊತೆಯೊಳಗೆ ಬರ್ತದೇನೋ ಅಂತ ಶ್ರೀಮಂತನಾಗಿರ್ತಕ್ಕಂಥ ಅಲೆಕ್ಸಾಂಡ್ರ ಏನೆಲ್ಲ ರೊಕ್ಕವನ್ನು ಗಳಿಸಿದ್ದ, ಏನೆಲ್ಲ ವಜ್ರ ವೈಡೂರ್ಯಗಳನ್ನು ಗಳಿಸಿದ್ದ. ಆದ್ರೆ ತಾನು ಸತ್ತಿರ್ತಕ್ಕಂಥ ಪ್ರಸಂಗದ ಒಳಗೆ ತನ್ನ ಹೆಣ ಅಂತಕ್ಕಂಥ 2 ಕೈಯಿಂದ ಖಾಲಿ ಇಟ್ಕೊಂಡೆ ವಾದ. ಯಾರು ಏನು ಒಯ್ಯಕ್ಕಾಕದೇನ್ರಿ? ಜೀವನದೊಳಗೆ ಅಂದ ಯಾರಿಂದಲೇ ಏನು ಒಯ್ಯಕ್ಕಾಗಂಗಿಲ್ಲ. ಅದಕ್ಕಾಗಿನೇ ಪುಣ್ಯಾತ್ಮರೇ, ಅದು ಯಾವಾಗ ನಮಗೆ ಕೊನೆವರೆಗೂ ಕೂಡ ಬರ್ತದೆ ಹತ್ತಿಕೊಂಡಂದಾಗ ಅದನ್ನು ಕೊಡ್ತಕ್ಕಂಥ ಒಬ್ಬ ಸದ್ಗುರುನಾಥನನ್ನು ನಾವು ಹುಡುಕಬೇಕು. ಆ ಗುರುವಿನನ್ನು ನಾವು ಹುಡುಕಬೇಕು.
ಅವ ಗುರು ಜ್ಞಾನಿಯಾಗಿರಬೇಕು, ಗುರು ಒಬ್ಬ ತಪಸ್ವಿ ಆಗಿರಬೇಕು. ಅವನಿಂದ ನನ್ನ ಜೀವನ ಅಂತಕ್ಕಂಥ ಹೆಂಗಾಗಬೇಕಂತಕೊಂಡು ಕೇಳಿದ್ರೆ ಎಲ್ಲರ ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಶರೀರ ಇದು ಮಂತ್ರಮಯವಾಗಿರ್ತಕ್ಕಂಥ ಶರೀರ ಮಾಡ್ತಕ್ಕಂಥ ಒಬ್ಬ ಗುರುವಿನನ್ನು ನಾವು ಹುಡುಕಬೇಕು. ಯಾರು ಇಲ್ಲಿ ಮಹಾದೇವ ಅಮ್ಮಗ ಒಬ್ಬ ಗುರುವಿನ ಹತ್ರ ಬಿಡಬೇಕು ಹತ್ತಿಕೊಂಡು ತಂದೆ ತಾಯಿ ಗುರುವಿನ ಯಾವ ಗುರುವಿನ ಹತ್ರ ಬಿಡೋಣ, ಯಾರ ಹತ್ರ ಬಿಡೋಣ ಹತ್ತಿಕೊಳ್ಳೋದನ್ನು ತಂದೆ ತಾಯಿ ಅಂತ ವಿಚಾರ ಪಡ್ತಾರೆ. ಅವ್ರು ನಾಳೆಗಿಂದ ಯಾವ ಗುರುವಿನ ಹತ್ರ ಮಗಳನ್ನು ಒಯ್ದು ಬಿಡ್ತಾರೆ ಹತ್ತಿಕೊಂಡು ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ನಾಳಿನ ದಿವಸ ನೋಡೋಣ ಹತ್ತಿಕೊಂಡು ಹೇಳಿ ನನ್ನ ಪ್ರವಚನಕ್ಕೆ ವಿರಾಮ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ನೀವು ಯಾರ್ಯಾರು ಈ ಜಾತ್ರಾ ಮಹೋತ್ಸವಕ್ಕೆ ಏನ್ರಿ ಜಾತ್ರಾ ಮಹೋತ್ಸವಕ್ಕೆ ಅಂದ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಹೆಸರುಗಳು ತಮಗೆಲ್ಲ ಓದಿ ಹೇಳ್ತಾರೆ. ತಾವೆಲ್ಲ ಶಾಂತಿಯಿಂದ ಕೂತ್ಕೊಂಡು ಕೇಳಬೇಕು.